ನೋಡ್ರಿ, ಇಷ್ಟೊತ್ತಂಗ ಲಾಭ ಇತ್ತು, ಈಗ ಹಾನಿ ಬಂದು. ಈಗ ನೋಡ್ರಿ, ಒಂದು ಗಣಿತ ನಾ ತಿಳಿಸಿ ಹೇಳೋದನ್ನು ನಿಮ್ಗೆ ಸರಳ ತಿಳಿದು ಬಿಡ್ತದ. ಅವೇನು ಭಿನ್ನ ರಾಶಿ ಇರಲಿ, ದಶಮಾಂಶ ಇರಲಿ, ಏನೇ ಇರಲಿ, ನೀವು ಸರಿಯಾಗಿ ತಿಳ್ಕೊರಿ. ಆಮೇಲೆ ಇದನ್ನು ಬಾಯಲ್ಲಿ ಹೆಂಗೆ ಮಾಡ್ಬೇಕಂದ್ರೆ, ಹಾನಿ ಕೇಳ್ಯಾನಂದ್ರೆ ನೀವೇನು ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡಿ. ಊಹೆ ಮಾಡಿದಾಗ ಹೆಂಗೆ ಮಾಡ್ಬೇಕು? ಹಾನಿ ಅಂದಾಗ ಇಲ್ಲಿ ನೋಡಿ, ಕೊಂಡ ಬೆಲೆ ಎಷ್ಟದ? 100 ಅದ. ಇವು 2 ಸೊನ್ನೆ ತೆಗೆದ ಕಿಸಿಂದ 10ರಲ್ಲೇ ಗುಣಾಕಾರ ಮಾಡಿಬಿಟ್ರಿ ಅಂದ್ರೆ ಹಾನಿ ಬಂದುಬಿಡ್ತಾವೆ. ಮೊದಲು ಏನು ಮಾಡಬೇಕು? ಇದು ಶೇಕಡಾ ಚಿನ್ನದಲ್ಲ, ಅದರದ್ದು 2 ಸೊನ್ನೆ ತೆಗೀರಿ. ಉಳಿತು ಅಷ್ಟೀಗ 4 ಉಳಿತಾವೆ. 10ಕ್ಕೆ 4ಕ್ಕೆ ಜರ್ ಗುಣಾಕಾರ ಮಾಡಿದರೆ ಅಂದ್ರೆ ಅದು ಹಾನಿ, 40 ರೂಪಾಯಿ. ಮಾರಾಟ ಬೆಲೆ ಅಂದ್ರೆ 400ದಾಗ 40 ಕಳೆದು ಬಿಡ್ರಿ, 360 ರೂಪಾಯಿ ಮಾರಾಟದ ಬೆಲೆ ಬರುತ್ತೆ. ಅವ್ರು ಕೇಳಿದ್ದೇನು? ಹಾನಿ. ಮಾರಾಟ ಬೆಲೆ ಕೇಳಿದ್ದರಂದ್ರೆ ಏನು ಮಾಡಬೇಕು? ಶೇಕಡಾದ 2 ಸೊನ್ನೆ ತೆಗೀರಿ. 14ಲೆ 40 ಆಯ್ತು, 400ದಾಗ 40 ಕಳೀರಿ, 360 ಮಾರಾಟದ ಬೆಲೆ. ಅವ್ರು ಕೇಳಿದ್ದೇನು? ಬರೀ ಹಾನಿ. ಶೇಕಡಾ 2 ಚಿನ್ನ ತೆಗೆದು ಉಳಿತೆಷ್ಟು? 4. 14ಲೆ 40 ಹಾನಿ ಅಂತ ಸಿ ಉತ್ತರ ಹಾಕಿ. ಇನ್ನು ರೀತಿ ಪ್ರಕಾರ ನೋಡಿ. ಕೊಂಡ ಬೆಲೆ ಬರೋಬ್ಬರಿ 400 ರೂಪಾಯಿ. ಹಾನಿ ಬರೋಬ್ಬರಿ ಶೇಕಡಾ 10. ಒಟ್ಟು ಹಾನಿ ಎಷ್ಟು? ಒಟ್ಟು ಲಾಭ ತೆಗಿತಿದ್ರೆ ಈಗ ಒಟ್ಟು ಹಾನಿ ತೆಗಿಬೇಕು. ಒಟ್ಟು ಹಾನಿ ಬರೋಬ್ಬರಿ ಎಷ್ಟು? ಅವನಿಗಾದ ಒಟ್ಟು ಹಾನಿ ಎಷ್ಟು? 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆಗೆ 10 ಹಾನಿ. 400 ಕೊಂಡ ಬೆಲೆ ಇದ್ದಾಗ ಹಾನಿ ಬರೋಬ್ಬರಿ ಎಷ್ಟು? 400 ಗುಂಡ್ಲೆ 10 ತಳಕ 100. ಇವೆರಡು ಪೂಜೆ ಬರೋಬ್ಬರಿ 40 ರೂಪಾಯಿ. ಹಾನಿ ಬರೋಬ್ಬರಿ 40 ರೂಪಾಯಿ. ಉತ್ತರ ಸಂಖ್ಯೆ ಸಿ. ಇಷ್ಟೇ ಮಾಡೋದು. ದಶಮಾಂಶ ಬಂದರೂ ಅಷ್ಟೇ ಮಾಡಿಬಿಡ್ರಿ, ಭಿನ್ನ ರಾಶಿ ಬಂದ್ರೂ ಅಷ್ಟೇ ಮಾಡಿಬಿಡ್ರಿ. ಏನು ಸರಳ ಅದೆಲ್ಲ ಹಾಕಿದ್ರು.